ಕರ್ನಾಟಕ ಆರೋಗ್ಯ ಇಲಾಖೆಯಿಂದ 2 ನೋಟಿಸ್ ಅನ್ನು ಪ್ರಕಟ ಮಾಡಿದ್ದಾರೆ 2 ಜಿಲ್ಲೆಯಲ್ಲಿ. ಮೊದಲನೇ ನೋಟಿಸ್ 3/6/2026 ಅಧಿಕೃತವಾಗಿ ನೋಟಿಸ್ ಆಗಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 11/6/2026 ಕೊನೆಯ ದಿನಾಂಕ ಆಗಿರತ್ತೆ. ಅಂದ್ರೆ ಅಂದೇ ನೀವು ಸಂದರ್ಶನಕ್ಕೆ ಹೋಗ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ನೋಟಿಸ್ ಆಗಿದೆಯಲ್ಲ, ಅದು ಜೂನ್ 9/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದಾಗಿ 11/6/2026 ಕೊನೆಯ ದಿನಾಂಕ. ಅದೇ ರೀತಿಯಾಗಿ ಎರಡನೇದಾಗಿ 9 ಜೂನ್ 2026 ಅವಕಾಶ ಇರತ್ತೆ. ನಿಮಗೆ ಯಾವ ಒಂದು ಜಿಲ್ಲೆ ಬೇಕು ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ಹೇಳಬೇಕು, SSLC ದವರಿಗೆ, MBBS ದವರಿಗೆ ಹಾಗೂ ಡಿಪ್ಲೊಮಾದವರಿಗೆ, BSc ದವರು, JNM ಕಂಪ್ಲೀಟ್ ಮಾಡಿದವರು ಇವರಿಗೆಲ್ಲ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಮಾಹಿತಿ ಹೇಳ್ಬೇಕು ನಿಮಗೆ, ಇಲ್ಲಿ ಈ ಒಂದು ಪೋಸ್ಟ್ಗಳಿಗೆ ನಿಮ್ಮ ಒಂದು ಸಂದರ್ಶನ ಮೇಲೆ ಆಯ್ಕೆ ಮಾಡ್ತಿದ್ದಾರೆ. ಏನ್ ರೂಲ್ಸ್ ಇರತ್ತೆ, ರೆಗ್ಯುಲೇಷನ್ ಏನ್ ಕೊಟ್ಟಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಏನು ಎಲ್ಲ ಮಾಹಿತಿ ಇರತ್ತೆ. ಮತ್ತು ಮೇಲ್ ಮತ್ತು ಫಿಮೇಲ್ ದವರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಬನ್ನಿ 2 ನೋಟಿಸ್ ಬಗ್ಗೆ ಒಂದೇ ಹೊಡದಲ್ಲಿ ಚರ್ಚೆ ಮಾಡೋಣ. ಈ ಒಂದು ನೋಟಿಸ್ ಈಗೇನ್ ತಿಳಿಸ್ಕೊಡ್ತಾ ಇದ್ದೇನಲ್ಲ, ಈ ಒಂದು ಮೊದಲನೇ ನೋಟಿಸ್ ಇದು ಉಡುಪಿ ಜಿಲ್ಲೆಯಲ್ಲಿ ನೇಮಕಾತಿ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ 4/6/2026 11/6/2026 ತನಕ ಅವಕಾಶ ಇರತ್ತೆ. ಸಂದರ್ಶನಕ್ಕೆ ಹೋಗ್ಬೇಕು. ಈ ಒಂದು ಸಮಯಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ 10:30 12:30 ತನಕ ನಿಮಗೆ ಸಂದರ್ಶನ ನಡೆಸ್ತಾರೆ. ಅದರಲ್ಲಿ ಈ ಒಂದು ಪೋಸ್ಟಿಗೆ ಖಾಲಿ ಇರುವಂತ ಪೋಸ್ಟ್ ಇರತ್ತೆ. ಈ ಒಂದು ಪೋಸ್ಟಿಗೆ ಸಂದರ್ಶನ ಇರತ್ತೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಉಡುಪಿಯಲ್ಲಿ ಕೆಲಸ ಇರತ್ತೆ, ಅವು 3 ಪೋಸ್ಟ್ ಇದಾವೆ. ಅದೇ ರೀತಿ ತಾಲೂಕು ಆಸ್ಪತ್ರೆಯಲ್ಲಿ 3 ಪೋಸ್ಟ್, ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಪೋಸ್ಟ್ ಮತ್ತು ಎಲ್ಲ ಪೋಸ್ಟ್ ಹೆಸರಾಗಿರತ್ತೆ. ಮತ್ತೆ ಅಲ್ಲಿ ಖಾಲಿ ಇರುವಂತ ಎಷ್ಟೆಷ್ಟಿದೆ ಅದು. ಇಲ್ಲಿ ವೈದ್ಯಕೀಯ ಅಧಿಕಾರಿ ಪೋಸ್ಟ್ ಇರತ್ತೆ. MBBS ದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಸಂಬಳ ಕೂಡ ಎಷ್ಟು ಕೊಡ್ತಾರೆ. ಇದು ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರುವಂತ ಪೋಸ್ಟ್. ಒಟ್ಟಾರೆ ಹೇಳ್ಬೇಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಯಾವ್ಯಾವ ಕರೆದಿದ್ದಾರೆ ಇಲ್ಲಿ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಅದ ನಂತರ ಇನ್ನೊಂದು ನೋಟಿಸ್ ಇದೆಯಲ್ಲ ಬೆಂಗಳೂರು, ಅದ್ರ ಬಗ್ಗೆ ಮಾತಾಡೋಣ. ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಏನು ಆರೋಗ್ಯ ಸಂಸ್ಥೆಯಲ್ಲಿ ಕರೆದಿದ್ದಾರಲ್ಲ, ಇಲ್ಲಿ ವೈದ್ಯಕೀಯ ಅಧಿಕಾರಿ ANM ಪೋಸ್ಟ್ ಹಾಗೂ PHCO ಅಂತೇಳಿ ಈ ಪೋಸ್ಟ್ ಇರತ್ತೆ. ಕರ್ತವ್ಯ ಸ್ಥಳ ಇರೋದು ಉಡುಪಿ ಜಿಲ್ಲೆಯಲ್ಲೇ. ಖಾಲಿ ಇರುವಂತ ಪೋಸ್ಟ್ ಟೋಟಲ್ ಆಗಿ 17 ಪೋಸ್ಟ್ ಇದಾವೆ. ಮೊದಲನೇದಾಗಿ ವೈದ್ಯಕೀಯ ಅಧಿಕಾರಿ 13, ANM ಅಂತೇಳಿ PHCO ಇವು 4 ಪೋಸ್ಟ್ ಇದಾವೆ. ಇದಕ್ಕೆ ವಿದ್ಯಾರ್ಹತೆ MBBS ಆಗಿರ್ಬೇಕು. ಈ ಒಂದು ಪೋಸ್ಟ್ಗಳಿಗೆ ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು MBBS ಆಗಿರ್ಬೇಕಾಗತ್ತೆ. ಈ ಒಂದು ಫುಲ್ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಚೆಕ್ ಮಾಡಿಕೊಳ್ಳಿ. ಉಡುಪಿ ಜಿಲ್ಲೆದು ಮತ್ತು ಬೆಂಗಳೂರದು. ಆಯ್ಕೆ ವಿಧಾನ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಸಂಬಳ ಕೂಡ ಜಾಸ್ತಿ ಇರತ್ತೆ. ಅದೇ ರೀತಿಯಾಗಿ ಪ್ರಮುಖ ದಿನಾಂಕ ಬಗ್ಗೆ ಜೂನ್ 4, 2026 ಸ್ಟಾರ್ಟ್ ಆಗಿದೆ. ಜೂನ್ 11, 2026 ಕೊನೆಯ ಅಂದ್ರೆ ಅಂದೇನು ಸಂದರ್ಶನಕ್ಕೆ ಹೋಗ್ಬೇಕು. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಸಂದರ್ಶನಕ್ಕೆ ಹೋಗುವಂತ ವಿಳಾಸ ನೋಡಿ, ಜಿಲ್ಲಾ ಯೋಜನಾ ನಿರ್ವಾಹಕ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಉಡುಪಿ, ಇಲ್ಲಿಗೆ ಹೋಗ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ನೋಟಿಫಿಕೇಶನ್ ನೋಡಿ. ಇದು ನಿಮಗೆ ಬೇಸಿಕ್ ಆಗಿ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ 2ನೇ ನೋಟಿಸು ಇದು ಬೆಂಗಳೂರಿನಲ್ಲಿ ಕರೆದಿರುವಂತ ಪೋಸ್ಟ್. ಈ ಒಂದು ಪೋಸ್ಟ್ ಆಗಿರೋದು 30/5/2026 ನೋಟಿಸ್ ಆಗಿದೆ ಅಧಿಕೃತವಾಗಿ. ಇದು ಕೂಡ ಆರೋಗ್ಯ ಇಲಾಖೆಯಲ್ಲಿ ಕರೆದಿರುವಂತ ಪೋಸ್ಟ್. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ನೋಡಿ ಯಾವ್ಯಾವ ಪೋಸ್ಟ್ ಇದಾವೆ. ಇಲ್ಲಿ ಪ್ರಮುಖ ಡೇಟ್ ನೋಡಿ, ಇಲ್ಲಿಂದ ಇಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ. ಒಂಬತ್ತು 6/2026 ತನಕ ಅವಕಾಶ ಇರತ್ತೆ. ಇದು ಕೂಡ ಸೇಮ್, ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ. 10:30 2 ಗಂಟೆ ತನಕ ಅವಕಾಶ ಇರತ್ತೆ. ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಕಚೇರಿಗೆ ಹಾಜರಾಗಬೇಕು. ಈಗಾಗಲೇ ಸ್ಟಾರ್ಟ್ ಆಗಿದೆ ನೋಡಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಟಿಸ್ ಕೂಡ ಗಮನ ಇಟ್ಟು ನೋಡ್ಕೊಳ್ಳಿ. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬೆಂಗಳೂರಿನಲ್ಲಿ ಇರತ್ತೆ. ಆರೋಗ್ಯ ಸಂಸ್ಥೆಯಲ್ಲೇ ಬೆಂಗಳೂರಲ್ಲಿ ಕೆಲಸ ಇರತ್ತೆ, ಅದು ಉಡುಪಿಯಲ್ಲಿ ಕೆಲಸ. ವೈದ್ಯಕೀಯ ಅಧಿಕಾರಿ ಅಂದ್ರೆ ಒಂದೇ ಇರಲ್ಲ. ಇಲ್ಲಿ ಕಿರಿಯ ಆರೋಗ್ಯ ಸಹಾಯಕರು ಹಾಗೂ ನರ್ಸಿಂಗ್ ಅಧಿಕಾರಿಗಳು, ಪ್ರಯೋಗಾಲಯ ತಜ್ಞ ಹುದ್ದೆರು ಮತ್ತು ವೈದ್ಯಕೀಯ ಅಧಿಕಾರಿ ಎಲ್ಲ ಪೋಸ್ಟ್ ಸೇರ್ಪಡೆ ಮಾಡಿಕೊಂಡು 22 ಪೋಸ್ಟ್ ಇದಾವೆ. ಅಲ್ಲಿ 17 ಪೋಸ್ಟ್, ಇಲ್ಲಿ 22 ಪೋಸ್ಟ್. ಇನ್ನು ವಯೋಮಿತಿ 18ರಿಂದ 35, 18ರಿಂದ 60 ವರ್ಷ. ಅದಕ್ಕೂ ಕೂಡ ಸೇಮು, ಇದಕ್ಕೊಂದು ಸ್ವಲ್ಪ ಚೇಂಜಸ್ ಇರ್ತವೆ. ಇನ್ನು ಶೈಕ್ಷಣಿಕ ಅರ್ಹತೆ ಅದಕ್ಕೆ MBBS ಮಾತ್ರ ಆಗಿರ್ತಿತ್ತು. ಇದಕ್ಕೆ SSLC ದವರು, ಡಿಪ್ಲೊಮಾ, PUC ಅಥವಾ BSc, GNM ಹಾಗೂ MBBS, SSLC, ಡಿಪ್ಲೊಮಾ ಇವೆಲ್ಲರಾದವರು ಅಪ್ಲಿಕೇಶನ್ ಹಾಕ್ಬೋದು. ಸಂಬಳ ಅಂತ ನಮಗೆ ಅಲ್ಲಿ ಒಪ್ಪಂದದ ಮೇಲೆ ಜಾಸ್ತಿನೇ ಸಂಬಳ ಇರತ್ತೆ.
ಇದು ಕೂಡ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತ. ಅಧಿಕೃತವಾಗಿರುವಂತ ವಿಳಾಸ ಇಲ್ಲಿ ವಿಳಾಸ ಇದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ, ಅತಿ ಹೆಚ್ಚು ಪ್ರೇಕ್ಷಕರು ಕೂಡ ಆದ್ಯತೆ ಕೊಡ್ತಾರೆ, ಮತ್ತೆ ಅತಿ ಹೆಚ್ಚು ಇದಕ್ಕಿಂತ ಜಾಸ್ತಿ ಆದ್ಯತೆ ಅನುಭವದವರಿಗೆ ಇರತ್ತೆ. ಅನುಭವದವರು ಅಪ್ಲಿಕೇಶನ್ ಹಾಕಿ ನೋಡಿ. ಇಷ್ಟು ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಬೆಂಗಳೂರಿನಲ್ಲಿ ಕರೆದಿರುವಂತ ಪೋಸ್ಟ್. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲಿ ಕರೆದಿರುವಂತ ಪೋಸ್ಟ್ ಆಗಿರತ್ತೆ. ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ವಯೋಮಿತಿ ಬಗ್ಗೆ ಮಾಹಿತಿ ಇರತ್ತೆ, ಪೋಸ್ಟ್ ಬಗ್ಗೆ ಸಂಖ್ಯೆ ಕೊಟ್ಟಿದ್ದಾರೆ, ಮಾಸಿಕ ವೇತನದ ಬಗ್ಗೆ ಮಾಹಿತಿ, ವಿದ್ಯಾರ್ಹತೆ ಮತ್ತು ಪೋಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಏನೆಲ್ಲ ರೂಲ್ಸ್ ಆಗಿರ್ಬೇಕು, ಎಷ್ಟು ಅನುಭವ ಬೇಕಾಗತ್ತೆ, ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಾಗತ್ತೆ, ಮತ್ತು 3 ವರ್ಷದ ಕೋರ್ಸ್ಗಳನ್ನ ಹೊಂದಿರಬೇಕು. ಅದೇ ತಿಳಿಸ್ಕೊಟ್ಟನೆಲ್ಲ ಅನುಭವ ಬೇಕಂತೇಳಿ. ಅನುಭವ ಮತ್ತು ಅನುಭವ ಇಲ್ಲದವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡಿ, ಇಷ್ಟೆಲ್ಲ ಕೊಟ್ಟಿದ್ದಾರೆ, ಅಂದ್ರ ಮೇಲೆ ಜಾಸ್ತಿ ಅನುಭವನೇ ಇರತ್ತೆ. ಮತ್ತು SSLC ಈ ರೀತಿ ಡಿಪ್ಲೊಮಾ ಇರ್ತಾರಲ್ಲ, ಅವ್ರಿಗೆ ಅನುಭವ ಜಾಸ್ತಿ ಇರೋದಿಲ್ಲ, ಕೇಳೇ ಇಲ್ಲ ಅವರು. ನೋಡಿ, ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದರಲ್ಲಿ 2 ನೋಟಿಸ್ ಬಗ್ಗೆ ನಿಮಗೆ ಗೊತ್ತಾಯ್ತು. ಏನಾದ್ರೂ ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡ್ಬೋದು.